ನಮಸ್ಕಾರ ರೀ. ಇವತ್ತು ನಾಗರ ಪಂಚಮಿದು ಫುಲ್ ನಮ್ದು ಹೋಲ್ ಡೇದು ವ್ಲಾಗ್ ಮಾಡತ್ತೀನಿ ನೋಡ್ರಿ. ಏನೇನು ನಾವು ಇವತ್ತು ಐಟಮ್ ಮಾಡ್ತೀವಿ ಅಂತ ಹೇಳ್ತೀನಿ ನೋಡ್ರಿ. ನೋಡ್ರಿ, ಫಸ್ಟಿಗೆ ಸಜ್ಜಿ ತೊಗೊಂಡಿವ್ರಿ. ಇದನ್ನು ನೀಟಾಗಿ ಹುರ್ಕೋಬೇಕು ನೋಡ್ರಿ. ಹಿಂಗೆ ಹಳ್ಳಾಗತನ ಸ್ವಲ್ಪ ಹಳ್ಳಾಕವ್ರಿ, ಅವೇನು ಅಲ್ಲಿ ತನಕ ಹುರ್ಕೋಬೇಕ್ರಿ. ಆಮೇಲೆ ಇದನ್ನು ಮಡಿಲಿದ್ದವನ್ನ ಮಾಡ್ತೀವಿ ರೀ. ನಾಗಪ್ಪನ ಹಬ್ಬದ ದಿನಾನ ಮಾಡ್ತೀವಿ ನಾವು ಇವತ್ತು ಅದನ್ನು. ಎಲ್ಲವೂ ಇವತ್ತು ಏನೇನು ಐಟಮ್ ಮಾಡ್ತೀನಿ ಎಲ್ಲ ಇವತ್ತು ಮಾಡಿದ್ದೆ ನೋಡ್ರಿ. ಇದು ಬೆಳಗ್ಗೆಯಿಂದ ಎಲ್ಲ ಮಾಡಿದ್ದು ಮುಂಜಾನೆಯಿಂದ ನೋಡ್ರಿ. ಸಜ್ಜಿ ಚೆಂದಾಗಿ ಹುರ್ಕೋಬೇಕ್ರಿ. ಅವು ಹಳ್ಳಾಕ್ಕವು ಒಂದೊಂದು ಅಲ್ಲಿಗೊಂದು ಅಲ್ಲಿ ತನಕ ಚಟಪಟ ಅಂತೇಳಿ ಹಳ್ಳಾಗತನ ನೀಟಾಗಿ ಹುರ್ಕೋಬೇಕ್ರಿ ಅವನ್ನ. ಇವನ್ನ ಏನಾರ ಹುರಿದಿದ್ದು ತಿಂದು ಅಂದ್ರೆ ತದ್ದಾಕ್ಕವಂತ್ರಿ. ಅವಾಗ ಹಿಂದಕ್ಕೆ ಅಜ್ಜಿಯವ್ರು ಹೇಳ್ತಿದ್ರು ನಮ್ಗೆ. ಆದ್ರೆ ಈಗೇನು ಆಗೋದಿಲ್ಲ ಬಿಡ್ರಿ ಹಾಗೆಲ್ಲ. ನೋಡ್ರಿ ಎಷ್ಟು ಚಂದ ನೀಟಾಗಿ ಹಳ್ಳ ಬರತ್ತವ ನೋಡ್ರಿ ಸಜ್ಜಾಗ. ನಾವು ಎಲ್ಲದ್ರಾಗೂ ಹಳ್ಳ ಬಕ್ಕವು ನೋಡ್ರಿ. ಹುರ್ಕೊಂಡ್ವಿ ಅಂದ್ರೆ ಹೆಂಗೆ ಗೊಯ್ತನ್ಯಾಗ ಹಾಕ್ಕವ ಹಳ್ಳ, ಹಂಗೆ ಸಜ್ಜಿ ಹಾಕ್ಕವ್ರಿ, ಜೋಳ ಹಾಕ್ಕವು, ಮತ್ತು ಇವೂ ಹಾಕ್ತಾವೆ ನೋಡ್ರಿ. ಸ್ವಲ್ಪ ಎಳ್ಳು ಹುರ್ಕೊಂಡ್ರೂ ಎಳ್ಳ್ನಾಗೂ ಹಳ್ಳ ಹಾಕ್ಕವ್ರಿ. ಆದರೆ ಈಗ ಸಜ್ಜಿ ಹುರ್ಕೊಂಡು ಇದನ್ನು ತಂಬಿಟ್ಟು ಅಂತೇಳಿ ಮಾಡ್ತೀವಿ ರೀ ನಾವು. ಇದನ್ನು ಈಗ ಮಿಕ್ಸಿಗೆ ಇದು ಗಿರಣಿಗೆ ಹಾಕ್ಸ್ಕೊಂಬರ್ತೀವಿ ನೋಡ್ರಿ. ಗಿರಣಿಗೆ ಹಾಕ್ಸ್ಕೊಂಬಂದು ನೀಟಾಗಿ ಇದಕ್ಕೆ ಬೆಲ್ಲದ ಪಾಕ ಮಾಡ್ಕೊಂಬಿಡೋಣ್ರಿ. ನೋಡ್ರಿ, ಒಂದು ಅರ್ಧ ಶೀರ್ನಷ್ಟು ಬೆಲ್ಲ ತೊಗೊಂಡು ಬೆಲ್ಲ ಕರಗಷ್ಟು ಒಂದು ಸ್ವಲ್ಪ ನೀರು ಹಾಕ್ಕೊಂಡೀನಿ ರೀ. ಬೆಲ್ಲ ಕರ್ಗಾಕೆ ಇಟ್ಬಿಡೋದು ನೋಡ್ರಿ. ಆಮೇಲೆ ಈ ಕಡೆ ಸೈಡ್ನ್ಯಾಗ ಹಳ್ಳ ಹುರ್ಕೊಂಬಿಡೋಣ್ರಿ, ಜೋಳದ ಹಳ್ಳ. ಅವನು ಒಂದು ಮೊದ್ಲು ಉಕ್ಕರಿಸ್ಬೇಕ್ರಿ. ಜೋಳದ ಹಳ್ಳ ಅಂತಲೇ ಸಿಗ್ತಾವ್ರಿ ಬೇರೆದು. ಜೋಳ ಉಕ್ಕರ್ಸೋದು ನೋಡ್ರಿ. ಇದು ನಾ ಕುಕ್ಕರ್ನಾಗ ಮಾಡ್ಕೊಳತ್ತೀನಿ. ಮೊದ್ಲು ವಿಸಿಲು ತೆಗಿಬೇಕ್ರಿ ಮತ್ತು ಗ್ಯಾಸ್ಕೆಟನ್ನು ತೆಗಿಬೇಕು ನೋಡ್ರಿ. ಎರಡೂ ತೆಗೆದು ಹಂಗೆ ಹಿಂದನ ಅಂದ್ರೆ ದಪ್ಪ ತಳದ ಪಾತ್ರೆ ಆದ್ರೆ ಚಲೋ ಆಕೈತೆ ನೋಡ್ರಿ. ಇದು ಹಿಂಗೆ ಮುಚ್ಚಿಟ್ಬಿಡೋದು ನೋಡ್ರಿ ನೀಟಾಗಿ. ಹಿಂಗೆ ಮುಚ್ಚಿಟ್ಟು ಹಿಂಗೆ ಸ್ವಲ್ಪ ಕೈ ಆಡಿಸ್ಕೊಂತಿರ್ಬೇಕ್ರಿ ಅದನ್ನು. ಅಂದ್ರೆ ಚಟಪಟ ಅಂಥೇಳಿ ಹಳ್ಳ ಒಂದು 5 ನಿಮಿಷನಾಗ ರೆಡಿಯಾಗೇ ಬಿಡ್ತಾವೆ ನೋಡ್ರಿ. ಭಾರಿ ಚಲೋ ಹೊತ್ನಾಗ ಹಳ್ಳಾಗಿದ್ವು. ನೀವು ಮನ್ಯಾಗ ಒಂದು ಸಲ ಟ್ರೈ ಮಾಡಿರಿ. ಸಿಗ್ತಾವೆ ನಿಮ್ಮ ಊರಾಗೂ. ಕೇಳಿರಿ, ಹಳ್ಳಿನ ಜೋಳ ಅಂತಂದ್ರೆ ಕೊಡ್ತಾರೆ ಅವರು. ಸ್ವಲ್ಪ ಶೇಕ್ ಅಳ್ಗ್ಯಾಡ್ಸ್ಕೊತ ಇರ್ಬೇಕ್ರಿ ಅದನ್ನು. ಅಂದ್ರೆ ಒತ್ತಂಗಿಲ್ಲ, ಕೆಳಗೆ ಉರಿ ಭಾಳ ಇರುತ್ತಲ್ರಿ. ನೀಟಾಗಿ ಸ್ವಲ್ಪ ಅಳ್ಳಾಡ್ಸ್ಕೊತ ಇರ್ಬೇಕ್ರಿ ಅದನ್ನು. ಒಂದು ಹಳ್ಳಿ ನೋಡ್ರಿ ಹೆಂಗೆ ಸಿಡಾತ ಚಟಪಟ ಅಂಥೇಳಿ. ಸ್ವಲ್ಪ ಒಂದು 5 ನಿಮಿಷ ತನಕ ಕೈ ಬಿಟ್ಟು ಬಿಡ್ಬೇಕ್ರಿ. ಅಲ್ಲೇ ಹಳ್ಳ ಆಗ್ಬಿಡ್ತಾವೆ. ಉಕ್ಕರ್ಸೋದು ಅಂತಾರೆ ರೀ, ಹಳ್ಳ ಉಕ್ಕರ್ಸೋದು. ಜೋಳದ ಹಳ್ಳ ಅಂದ್ರೆ ಚಲೋ ಹೊತ್ನಾಗ ನೀರು ಕುದಿಯೋ ಮುಂದಾಗ ಜೋಳ ಹಾಕಿ ಒಂದು 5 ನಿಮಿಷ ಬಿಟ್ಟು ಬಿಡ್ಬೇಕು ನೋಡ್ರಿ. ಜೋಳ ಮ್ಯಾಲೆ ಬಂದಿಂದ ಅದನ್ನು ತಕ್ಕೊಂಡು ಒಂದು ಬಿಳಿ ಬಟ್ಟೆಯಾಗ ಆರ್ಯಾಕೆ ಬಿಡಬೇಕು. ಆರ್ಯಾಕಿ ಒಂದು ಸ್ವಲ್ಪ ನಮ್ಮದಾವು ಅನ್ನೋ ಟೈಮ್ನಿಗೆ ತೆಗೆದು ಹುರಿಯೋಕೆ ಸ್ಟಾರ್ಟ್ ಮಾಡ್ಬೇಕು ನೋಡ್ರಿ. ಈಗ ಕುಕ್ಕರ್ನಾಗ ಹಂಗೆ ಮಾಡೀವ್ರಿ. ಈಗ ಕಡಾಗ್ಯಾಗ ಹೆಂಗೆ ಮಾಡೋದಂತ ನೋಡೋಣ ಬರ್ರಿ. ಹಿಂದಕ್ಕೆಲ್ಲ ಅಮ್ಮರೆಲ್ಲ ಕಡಾಗಿಗೆ ಹುರಿತಿದ್ರಂತ್ರಿ. ಈಗ ನಾವೆಲ್ಲ ಅಪ್ಡೇಟ್ ಆಗ್ಬಿಟ್ಟಿವ್ರಿ ಸ್ವಲ್ಪ. ಕುಕ್ಕರ್ನಾಗ ಮಾಡೋದು ಹಂಗೆ ಹಿಂಗೆ ಅಂತ. ಆದ್ರೆ ಕೇಳಂಗಿಲ್ಲ ರೀ ನಮ್ಮ ಅಜ್ಜಿಯವರು. ಇದ್ರಾಗ ಹುರಿತೀನಿ ತಾರವ್ವ, ಅದೇನು ಮಾಡ್ತಿ ಅಂಥೇಳಿ ಉರಿಯಾತಿದ್ರು ನೋಡ್ರಿ. ಹಿಂಗೆ ಮ್ಯಾಲೆ ಒಂದು ಬಟ್ಟೆ ಹಾಕ್ಬಿಡ್ತಾರೆ ಇರ್ಲಿಕ್ಕೆ. ಯಾಕಂದ್ರೆ ಅವು ಹಳ್ಳ ಹಾರ್ತಾವಲ್ರಿ ಮ್ಯಾಲೆ, ಎಲ್ಲ ಮನೆ ತುಂಬ ಹಾಕ್ಕವಂತೇಳಿ ಒಂದು ಬಟ್ಟೆ ಹಾಕಿ ಚಲೋ ಹೊತ್ನಾಗ ಇದು ಮಾಡತ್ತಿದ್ರು ನೋಡ್ರಿ. ಚಲೋ ಕೆಳಗೆ ಉರಿ ಇಡ್ಬೇಕು ನೀಟಾಗಿ. ದೊಡ್ಡ ಉರಿಯಾಗ ಹುರ್ಕೋಬೇಕು ಇವನ್ನ. ಭಾರಿ ಮಸ್ತ್ ಚಟಪಟ ಅಂಥೇಳಿ ಹಾಕವ್ರಿ ಇದರದ್ದು. ಇವತ್ತು ಅವನ್ನೇನು ಒಟ್ಟು ಯಾವ ಇವತ್ತು ಮಾಡಿದ್ದೇನು ಟೇಸ್ಟ್ ನೋಡ್ರಂಗಿಲ್ಲ ರೀ. ಹಂಗೆ ಮಾಡಿಬಿಡೋದು.
ನೋಡ್ರಿ ಹಳ್ಳ ಎಷ್ಟು ನೀಟಾಗಿ ಬೆಳ್ಳಗೆ ಹಂಗೆ ಭಾರಿ ಚಲೋ ಆಗಿ ಬಂದ್ಬಿಟ್ಟವು ನೋಡ್ರಿ ಹಳ್ಳ. ಇಷ್ಟು ಒಂದು ಪಾವು ಕಿಲೋ ಜೋಳ ತೊಗೊಂಬಂದು ಮಾಡಿದ್ರೆ ಒಂದು ಪುಟ್ಟಿ ಅಷ್ಟು ಹಳ್ಳಾಗ್ಯಾವ ನೋಡ್ರಿ. ಇವು ಜೋಳದ ಹಳ್ಳ ಅಂತೇಳಿ ಸ್ವಲ್ಪ ಬ್ಯಾರೆನೇ ಸಿಗ್ತಾವೆ, ಅಂದ್ರೆ ಸ್ವಲ್ಪ ಜಿನಗಿರ್ತಾವ್ರಿ ಇವು ಜೋಳ. ನಾರ್ಮಲ್ ಜೋಳದ ಕಿಚರ್ ಇರಂಗಿಲ್ಲ. ನಾರ್ಮಲ್ ಜೋಳ ಅಂತಂದ್ರೆ ಸ್ವಲ್ಪ ದಪ್ಪಿರ್ತಾವೆ ಕಾಳು, ಇವು ಸ್ವಲ್ಪ ಭಾಳ ಜಿನಗ ಇರ್ತಾವೆ ನೋಡ್ರಿ. ಇಷ್ಟು ಚಲೋ ಹಳ್ಳಾಗ್ಯಾವ ನೋಡ್ರಿ. ಇಷ್ಟು ಒಂದು ಪಾವು ಕಿಲೋ ಇದ್ರೊಳಗನ. ಈಗ ಈ ಕಡೆ ಜೋಳದ ಹಳ್ಳನ ಅದು ರೀ. ಹಂಗೆ ಈಗ ಬೆಲ್ಲನ ಕರಿಗಿ ಬಿಡ್ತು ನೋಡ್ರಿ. ಅದು ಬೆಲ್ಲ ಕರಗಿಂದ ಸೋಸ್ಕೊಂಬಿಡನ್ರಿ ಚಲೋ ಹೊತ್ನಾಗಿ. ಬೆಲ್ಲದಾಗ ಭಾಳ ಹೊಲಸಿತ್ತು, ಯಾಕೆ ಈ ಸಲ ಹಿಂಗಾಗಿ ಸೋಸ್ಕೊಳಕತ್ತಿದ್ದೆ ನೋಡ್ರಿ. ಹಬ್ಬಕ್ಕೆ ಅಂಥೇಳಿ ಬೆಲ್ಲ ತೊಗೊಂಬಂದಿದ್ದೆ ರೀ ಈ ಸಲ. ಅದು ಯಾಕೆ ಭಾಳ ಹೊಲಸು ಬೆಲ್ಲ ಕೊಟ್ಬಿಟ್ಟಿದ್ರು ಅವರು ಒಳಗೆಲ್ಲ. ಅಲ್ಪಿ ಬೆಲ್ಲ ತರ್ತೀವಿ ಬಿಡ್ರಿ, ಆದ್ರೆ ನಾವು ಯಾಕೆ ಈ ಸಲ ಸ್ವಲ್ಪ ಸರಿ ಇದ್ದಿದ್ದಿಲ್ಲ ಬೆಲ್ಲ, ಹಿಂಗಾಗಿ ಸೋಸ್ಕೊಳಕತ್ತೀವಿ. ನೀವು ಬೆಲ್ಲ ಚಲೋ ಇತ್ತಂದ್ರೆ ಹಂಗೆ ಮಾಡ್ಬೋದು ರೀ. ಬಟ್ ಹೊಲಸಿರುತ್ತೆ, ಸ್ವಲ್ಪ ಸೋಸ್ಕೊಂಬಿಟ್ರೆ ಚಲೋ ಆಗ್ತೈತೆ ನೋಡ್ರಿ. ಸೋಸ್ಕೊಂಡು ವಾಪಸ್ ಕುದಿಯಕ್ಕೆ ಇಟ್ಬಿಡೋಣ ನೋಡ್ರಿ. ಅದಕ್ಕೀಗ ಕುದ್ದಿಂದ ಸ್ವಲ್ಪ ಇದು ಬರ್ಬೇಕು ರೀ, ಅದು ಆಣ ಬರೋತನ ವೇಟ್ ಮಾಡಬೇಕು. ಅಷ್ಟೊತ್ತಿಗೆ ಏಲಕ್ಕಿ ಪುಡಿ ಮತ್ತು ಎಳ್ಳು ಮತ್ತು ಶೇಂಗಾ ಹುರಿದಿದ್ದು ಹಾಕ್ಕೊಂಬಿಡೋಣ. ಎಲ್ಲನೂ ತೊಗೊಂಡು ಜೋಡಿಸಿಟ್ಕೊಂಬಿಡೋಣ ನೋಡ್ರಿ. ಸ್ವಲ್ಪ ದಾಲ್ಡ ಹಾಕ್ಕೊತೀವಿ, ಚಲೋ ತುಪ್ಪನೂ ಹಾಕ್ಕೋಬೋದು. ಬಟ್ ಇದಕ್ಕಂಥೇಳಿ ತರಿಸ್ಬಿಟ್ಟಿರ್ತೀವಿ ರೀ ಒಂದು ಪಾವು ಕಿಲೋದಷ್ಟು. ಎಲ್ಲ ಉಂಡೆ ಪಂಡಿಗೆ ಆಗೋಷ್ಟು ತನ ಅದನ್ನು ಯೂಸ್ ಮಾಡ್ತೀವಿ ನೋಡ್ರಿ ನಾವು. ಅಂದ್ರೆ ಮನೆ ಪೂರ್ತಿ ಅಂತಂದ್ರೆ ಮಾಡ್ಕೋಬೋದು ರೀ. ಬಟ್ ಒಂದೊಂದು ಕೆ ಜಿ ಹಿಂಗೆ ಭಾಳಕ್ಕೆ ಇಷ್ಟು ಮಾಡ್ಬೇಕಾದ್ರೆ ಅದೇ ಬರುತ್ತೆ, ಅದೇ ತರಿಸ್ಬಿಡ್ತೀವಿ ನಾವು. ವರ್ಷ ಹಿಂಗೆ ಮಾಡೋದ್ರಿ ನೋಡ್ರಿ. ಹಣ ನೋಡಾತಿದ್ದೆ, ಇನ್ನೊಂದು ಚೂರು ಬರ್ಬೇಕು ರೀ, ಇನ್ನೊಂದು 5 ನಿಮಿಷ. ಇನ್ನೂ ಎಳೆ ನಿಂದ್ರವಲ್ದು ನೋಡ್ರಿ. ಇದ್ರಾಗ ನೀರಿನಾಗೂ ತೋರ್ಸಾತೀನಿ, ಬಟ್ ಇನ್ನೂ ಆಗಿಲ್ಲ ರೀ ಅದು. ಇನ್ನೊಂದು 5 ನಿಮಿಷಕ್ಕೆ ಆಗುತ್ತೆ ನೋಡ್ರಿ. ಇನ್ನೊಂದು 5 ನಿಮಿಷ ಬಿಟ್ಟು ಇಂದ ಹಣ ಬರುತ್ತೆ ನೋಡ್ರಿ. ಈಗ ಎಷ್ಟು ನೀಟಾಗಿ ಕುಡ್ಕೊಂಬಿಡ್ತು ನೋಡ್ರಿ, ದುಂಡಕ್ಕೆ ಆಗ್ಬಿಡುತ್ತೆ ಈಗ ಅದು ಹಣ. ಈಗ ರೆಡಿ ಆಯ್ತು ನೋಡ್ರಿ. ರೆಡಿಯಾಗಿನ ಸ್ವಲ್ಪ ಒಂದು ಸ್ಪೂನಷ್ಟು ಏಲಕ್ಕಿ ಪುಡಿ, ಅಂದ್ರೆ ನಾವು ಏಲಕ್ಕಿ ಒಂದಷ್ಟು ಏಲಕ್ಕಿನ ಸಕ್ಕರೆ ಹಾಕ್ಕೊಂಡು ಮಿಕ್ಸಿ ಮಾಡಿ ಇಟ್ಕೊಂಡ್ಬಿಟ್ಟಿರ್ತೀವಿ ರೀ, ಎಲ್ಲ ಉಂಡೆಗೂ ಬೇಕಂಥೇಳಿ. ಈಗ ಎಳ್ಳು ಮತ್ತು ಶೇಂಗಾ ಹುರಿದಿಟ್ಕೊಂಡಿರ್ತೀವಲ್ಲ ರೀ, ಅವನ್ನೊಂದು ಸ್ವಲ್ಪ ಹಾಕ್ಕೊಂಬಿಡೋದು. ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಸ್ವಲ್ಪ ದಾಲ್ಡ ತುಪ್ಪ ಹಾಕ್ಕೊಂಡು ಎಲ್ಲ ಹಾಕ್ಕೊಂಡು ಚಲೋ ಹೊತ್ನಾಗ ಮಿಕ್ಸ್ ಮಾಡಿ ಈಗ ಹಿಟ್ಟು ಹಾಕಿ ತಿರುಗಿ ಬಿಡೋದು ನೋಡ್ರಿ. ಇಳಿಸ್ಬಿಡ್ಬೇಕು, ಹಣದ ಒಲೆ ಬಂದ್ ಮಾಡಿಬಿಡ್ಬೇಕು ನೋಡ್ರಿ. ಈಗ ಅದಕ್ಕೆ ಎಷ್ಟು ಹಿಟ್ಟು ಹಿಡಿತೈತೆ ಅಷ್ಟು ಹಿಟ್ಟು ಹಾಕಿ ನೀಟಾಗಿ ಮಿಕ್ಸ್ ಮಾಡಿಬಿಡ್ಬೇಕು ರೀ ನೋಡ್ರಿ. ಎಷ್ಟು ಚಲೋ ಹೊತ್ನಾಗ ಆತು. ಇವಂತೂ ತಿನ್ನಕ್ಕೆ ಭಾರಿ ಅಂದ್ರೆ ಭಾರಿ ಟೇಸ್ಟ್ ಆಗಿಬಿಟ್ಟಿದ್ವು ರೀ ಈ ಸಲ. ಬಟ್ ನಾವು ಭಾಳ ಇದನ್ನು ಬರೀ ದೇವ್ರ ಪೂರ್ತಕ್ಕೆ ಅಂತ ಮಾಡ್ತಿದ್ವಿ, ಆದ್ರೆ ಮಾತ್ರ ಈ ಸಲ ಭಾರಿ ಮಸ್ತ್ ರುಚಿಯಾಗಿದ್ದು ನೋಡ್ರಿ. ಸಜ್ಜಿ ಉಂಡೆ ಹಳ್ಳಿಟ್ಟು ಅಂತೀವಿ ರೀ, ಸಜ್ಜಿ ಉಂಡೆ ಏನು ಅನ್ನಂಗಿಲ್ಲ ಇವಕ್ಕೆ, ಹಳ್ಳಿಟ್ಟು ಅಂಥೇಳಿ ಮಾಡ್ತೀವಿ ನೋಡ್ರಿ. ನಾಗಪ್ಪಗೆ ಸ್ಪೆಷಲ್ಲಾಗಿ ಮಡಿ ಉಡಿಲಿದ್ದ ಮಾಡೋದ್ರಿ ಇದು ಹಳ್ಳಿಟ್ಟು. ಎಲ್ಲವನ್ನ ಬಡ 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 ಸ್ವಲ್ಪ ಸುಡೋದಿದ್ದಾಗನ ಕಟ್ಬೇಕು ನೋಡ್ರಿ ಉಂಡಿನ, ಅಂದ್ರನ ಚಲೋ ಹೊತ್ನಾಗ ಉಂಡೆ ಹಾಕವು. ಇರ್ಲಿಕ್ಕೆ ಮತ್ತು ನೀರು ಹಾಕಿ ಮಿದ್ದಿ ಕಟ್ಬೇಕಾಗತ್ತೆ ರೀ. ಸುಮ್ಮ ಅದು ಯಾಕೆ ತೊಂದ್ರಿ ನೋಡ್ರಿ. ಸುಡಾತಿತ್ತು, ಅಜ್ಜಿಯರ ಕೈ ಊದ್ಕೊಂತ ಕಟ್ಕೊಳತ್ತಾರ. ಸ್ವಲ್ಪ ಬೇಕಾದ್ರೆ ನೀರು ಹಚ್ಕೊಂಡು ಕಟ್ಬೋದು ರೀ ಇದಕ್ಕೆ, ತುಪ್ಪನೂ ಹಚ್ಕೊಬೋದು ರೀ. ಬಟ್ ನೀರು ಹಚ್ಕೊಂಡ್ರೆ ನೀಟಾಗಿ ಇಷ್ಟು ಶೈನಿಂಗಾಗಿ ಕಾಣ್ತಾ ನೋಡ್ರಿ ಉಂಡೆ. ಒಂದು 5-10 ನಿಮಿಷನಾಗ ಕಟ್ಬಿಡ್ಬೇಕು ನೋಡ್ರಿ. ಸುಡೋದ ತೊಗೊಂಡು ಬಡ 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 ಎಷ್ಟು ನೀಟಾಗಿ ಒಂದು ಸಜ್ಜಿಯನ್ನು ನಾವು ಅರ್ಧ ಕೆಜಿದಷ್ಟು ಮಾಡಿದ್ವಿ. ಅದ್ರೊಳಗನ ಒಂದು 20-25 ಉಂಡೆ ಅದು ನೋಡ್ರಿ. ಭಾಳ ಚಲೋ ಆಗಿದ್ದು ರೀ ಈ ಸಲ ಮಾತ್ರ ಉಂಡೆ ಮಾಡ್ಕೊತ ಒಂದು ಮಾತು ನೆನಪು ಬಂದು ನೋಡ್ರಿ, ಬೇಂದ್ರೆ ಅಜ್ಜಂದು. ಹುಸಿ ನಗುತ್ತ ಬಂದೇವ ನಸು ನಗುತ್ತ ಬಾಳೋಣ, ತುಸು ನಗುತ್ತ ತೆರಳೋಣ, ಬಡನೂರು ವರುಷನ ಹರುಷಾದಿ ಕೆಳೆಯೋಣ, ಯಾಕಾರೆ ಕೆರಳೋಣ. ಎಂಥ ಮಾತು ಹೇಳ್ಯಾರ ನೋಡ್ರಿ ಅಜ್ಜಾರು ಬೇಂದ್ರೆಯವರು. ನಾವು ಇದ್ರ ಅರ್ಥ ತಿಳ್ಕೊಂಡ್ವಿ ಅಂದ್ರೆ ಯಾರ ಜೊತೆನೂ ದ್ವೇಷ ಇಟ್ಕೊಳಂಗಿಲ್ಲ ನೋಡ್ರಿ ನಾವು. ಉಂಡಿನೂ ರೆಡಿ ಅದು ರೀ. ಈಗ ನೆಕ್ಸ್ಟ್ ಇದು ಮಾಡ್ಕೊಂಬಿಡ ನೋಡ್ರಿ, ಕಡ್ಲಿ ಗುಗ್ರಿ. ಕಡ್ಲಿನ ರಾತ್ರಿನ ನೆನೆ ಹಾಕ್ಬಿಟ್ಟಿದ್ದೆ ರೀ, ವಿಡಿಯೋ ಮಿಸ್ ಆಗೈತೆ ಅದು. ಈಗ ಒಂದು ಪಾತ್ರೆ ಒಳಗೆ ಎಣ್ಣೆ, ಜೀರಿಗೆ, ಸಾಸಿವೆ, ಕರಿಬೇವು, ಕೊತ್ತಂಬರಿ
ಮತ್ತು ಬೆಳ್ಳುಳ್ಳಿ ಹಾಕ್ಕೊಂಬಿಡೋದ್ರಿ. ಹಾಕ್ಕೊಂಡು ಸ್ವಲ್ಪ ಒಗ್ಗರಣೆಯಾಗಿಂದ ಏನು ನೆನೆಯಾಕಿರ್ತೀವಿ ಕಡ್ಲಿನ ಒಂದು 3 ವಿಸಿಲ್ ತೊಗೊಂಡು ಕುಚ್ಕೊಂಬಿಡೋದ್ರಿ ಕುಕ್ಕರ್ನಾಗ. ಮೆತ್ತಗಾಗಿರ್ತಾವೆ ಕಡ್ಲಿ. ಅವಾಗ ಇದು ಕಲಿಸ್ಕೊಂಡು ಅದಕ್ಕೆ ಚಲೋ ಹೊತ್ನಾಗೆ ನೀಟಾಗಿ ಮಿಕ್ಸ್ ಮಾಡ್ಬೇಕ್ರಿ. ಮಿಕ್ಸ್ ಮಾಡಿ ಖಾರ, ಉಪ್ಪು, ಅರ್ಶಿಣ ಪುಡಿ ಮತ್ತು ಬೆಲ್ಲ, ಸ್ವಲ್ಪ ಹಿಂಗೆ, ಬೆಲ್ಲ ಸ್ವಲ್ಪ ಹಾಕ್ಬೇಕು ನೋಡಿರಿ. ಗುಗ್ರಿಗೆ ಬೆಲ್ಲನ ಹಾಕಂಗಿಲ್ಲ, ಬಟ್ ನಮ್ಮ ಮನ್ಯಾಗ ಯೂಸ್ ಮಾಡ್ತೀವಿ ಅಂಥೇಳಿ ಹಾಕಿದ್ದೆ ರೀ ನಾನು. ಈಗ ಸ್ವಲ್ಪ ಅರ್ಶಿಣ ಪುಡಿ ಹಾಕಿದ್ನೆ ರೀ. ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ಒಮ್ಮೆ ಚಲೋ ಹೊತ್ನಾಗೆ. ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡೋದು ನೋಡಿರಿ. ಇಷ್ಟ ಗುಗ್ರಿ ಅಂತೂ ಇಷ್ಟ ನೋಡಿರಿ, ರೆಡಿ ಆಗಿಬಿಡ್ತಾವೆ ಜಲ್ದಿನ. ಒಂದು ನೆನೆಯಾಕಿರ್ತೀವಲ್ರಿ, ಹಿಂಗಾಗಿ ಭಾಳ ಹೊತ್ತೇನು ಕುಚ್ಕೊಳೋದು ಬೇಕಾಗಿಲ್ಲ. ಸ್ವಲ್ಪ ನಮ್ಗೆ ಅವಶ್ಯಕತೆ ಐತಂದ್ರೆ ನೀರು ಹಾಕ್ಕೊಳೋಣ್ರಿ, ಇರ್ಲಿಕ್ಕಂದ್ರೆ ಅದ್ರದ್ದು ಏನು ಬೇಕಾಗಿಲ್ಲ. ಲಾಸ್ಟಿಗೆ ನಮ್ದು ಗೊತ್ತಲ್ರಿ ಗುರೆಳ್ ಪುಡಿ, ಎಲ್ಲದಕ್ಕೂ ಹಾಕಾರ ನಾವು ಗುರೆಳ್ ಪುಡಿ ಹಾಕಿದ್ದು ನೋಡಿರಿ. ಮಾಡಿ ಇಟ್ಕೊಂಬಿಟ್ಟಿರ್ತೀವಿ ರೀ ನಾವು ಒಂದು ಡಬ್ಬ್ಯಾಗ ಗುರೆಳ್ ಪುಡಿನ ಚಲೋ ಹೊತ್ನಾಗ ಹುರಿದು ಪುಡಿ ಮಾಡಿ ಇಟ್ಕೊಂಬಿಟ್ಟಿರ್ತೀವಿ ರೀ. ಎಲ್ಲ ಪಲ್ಯಕ್ಕೂ ನಾವು ಗುರೆಳ್ ಪುಡಿ ಹಾಕಾರ ನೋಡಿರಿ. ನೀವು ಮನ್ಯಾಗಿತ್ತಂದ್ರೆ ಹಾಕಿರಿ, ಹೆಂಗಿರುತ್ತೆ ಕಮೆಂಟ್ ಮಾಡಿರಿ. ಈಗ ನೋಡ್ರಿ ನೆಕ್ಸ್ಟ್ ಸೂಸ್ಲ ಮಾಡ್ಕೊಳೋಣ. ಅದಕ್ಕೆ ಏನಪ್ಪ ಒಂದೇ ಪಾತ್ರೆ ಇಡ್ತಾಳೆ ಅಂತ ಅನ್ಕೋಬೇಡ್ರಿ, ತಿಕ್ಕಾಕ ತೊಂದರೆ ಆಗುತ್ತೆ ಅಂಥೇಳಿ ಒಂದು ಅದ್ರಾಗ ಮಾಡ್ಕೊಂಬಿಡ್ತೀವಿ ನೋಡಿರಿ ಜಲ್ದಿ. ಇರ್ಲಿಕ್ಕೆ ಹಬ್ಬ ಮತ್ತು ಮನೆಗೆ ಮಕ್ಕಳು ಬರೋರು ಬರೀ ತಿಕ್ಕೊಂತ ಮಾಡ್ಕೊತ ಕುಂತ್ರೆ ಅವ್ರನ್ನ ಯಾರು ವಿಚಾರ ಮಾಡ್ಬೇಕ್ರಿ. ಆಮೇಲೆ ನೋಡಿರಿ ಈಗ ಸೂಸ್ಲ ಮಾಡ್ಕೊಳತ್ತೀನಿ ನಾನು. ಫಸ್ಟ್ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಜೀರಿಗೆ, ಸಾಸ್ವೆ, ಕರಿಬೇವು ಹಾಕ್ಕೊಂಡು ಸ್ವಲ್ಪ ಹಸಿ ಖಾರ ಹಾಕ್ಕೊಂಡು ನೋಡಿರಿ. ಹಸಿ ಖಾರ ನಿಮಗೆ ಮಾಡೋದು ಬೇಕಂದ್ರೆ ಹೇಳ್ರಿ, ತೋರಿಸ್ತೀನಿ ಅಂತ ನಾನು. ಈಗ ನೆಕ್ಸ್ಟ್ ಉಳ್ಳಾಗಡ್ಡಿ ಹಾಕ್ಕೊಂಡು ನೋಡಿರಿ. ಉಳ್ಳಾಗಡ್ಡಿ ಸ್ವಲ್ಪ ಫ್ರೈ ಆಗ್ಬೇಕ್ರಿ, ಕೆಂಪಾಗಿ ಫ್ರೈ ಆಗಿಂದ ನೆಕ್ಸ್ಟ್ ಟೊಮೆಟೊ ಹಾಕ್ಕೋಬೇಕ್ರಿ. ಟೊಮೆಟೊ ಹಾಕ್ಕೊಂಡು ಅರ್ಶಿಣ ಪುಡಿ ಅದಕ್ಕೆ ಎಲ್ಲ ಹಾಕ್ಕೊಂಬಿಡೋಣ ನೋಡಿರಿ. ಟೊಮೆಟೊ, ಅರ್ಶಿಣ ಪುಡಿ ಮತ್ತು ಬೆಲ್ಲ ಎಲ್ಲ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳಂಬ್ರಿ. ಫ್ರೈ ಮಾಡ್ಕೊಂಡು ಇದಕ್ಕೆ ಒಂದು ಲಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣು ನೆನೆ ಹಾಕ್ಕೊಂಬಿಡ್ತೀನಿ ರೀ. ನೆನೆ ಹಾಕ್ಕೊಂಡು ಹಿಂಡ್ಕೊಂಬಿಡ್ತೀನಿ ರೀ. ನಮ್ಮ ಹುಳಿಗೆ ಎಷ್ಟು ಬೇಕಷ್ಟು ತಕ್ಕಂಗೆ ನೋಡ್ಕೊಂಡು ನೀಟಾಗಿ ಹಿಂಡಿ ಕುಚ್ಚಿಬಿಡೋದು ನೋಡಿರಿ. ಈಗ ಸೀಕ್ರೆಟಾಗಿ ಒಂದು ಸೂಸ್ಲ ಮಾಡೋಕೆ ಒಂದು ಟಿಪ್ ಹೇಳ್ಬೇಕಂತಂದ್ರೆ ನೋಡಿರಿ, ಅದಕ್ಕೆ ಈಗ ಪಲ್ಯ ಎಲ್ಲ ರೆಡಿ ಆತಲ್ರಿ, ಈಗ ಆಫ್ ಮಾಡ್ತೀವಿ ಅನ್ನೋ ಟೈಮ್ನಾಗ ಒಂದು ಸ್ವಲ್ಪ ಹಾಲು ಹಾಕ್ಕೊಂಬಿಡೋಣ್ರಿ. ಅದಕ್ಕೆ ಸೂಸ್ಲ ಮಾತ್ರ ಇಷ್ಟು ಟೇಸ್ಟ್ ಆಕ್ಕವ್ರಿ. ನೀವು ಮನ್ಯಾಗ ಒಮ್ಮೆ ಹಾಕಿರಿ, ಹಾಲು ಹಾಕಿ ಸೂಸ್ಲ ಮಾಡಿರಿ, ಎಷ್ಟು ರುಚಿ ಆಕ್ಕವ ಅಂತೇಳಿ ನಿಮ್ಗೆ ಗೊತ್ತಾಗುತ್ತೆ. ಕಾಸಿಟ್ಟಿರ್ತೀವಲ್ರಿ ಹಾಲು, ಹಾಲು ಹಾಕ್ಕೊಂಬಿಡೋಣ್ರಿ. ಒಂದು ಲೋಟದಷ್ಟು ಹಾಕ್ಕೊಂಬಿಡೋಣ್ರಿ. ಸಣ್ಣ ಚಹಾ ಕುಡಿತೀವಲ್ಲ ಅದ್ರ ಕಪ್ಪಿದೆ ಒಂದು ಕಪ್ನಷ್ಟು ಹಾಲು ಹಾಕ್ಕೊಂಬಿಡೋಮ್ರಿ. ಭಾರಿ ಮಸ್ತ್ ಆಕ್ಕವ ನೋಡಿರಿ ಸೂಸ್ಲ. ಹಿಂಗೊಮ್ಮೆ ನೀವು ಟ್ರೈ ಮಾಡಿ ನೋಡಿರಿ ಹೆಂಗೆ ಆಕ್ಕವ ಅಂಥೇಳಿ ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ, ನಮ್ಮ ಚಾನಲ್ನ ಸಪೋರ್ಟ್ ಮಾಡಿರಿ. ನಮ್ಮ ಚಾನಲ್ ಯಾವ್ದು ಗೊತ್ತಲ್ರಿ, ಸವಿರುಚಿ ಸೊಬಗು ಅಂಥೇಳಿ ನೋಡಿರಿ. ಈಗ ಸ್ವಲ್ಪ ಹಾಲು ಹಾಕಿ ಒಂದು 5 ನಿಮಿಷ ಬಂದ್ ಮಾಡಿ ಮತ್ತೆ ಚಾಲು ಮಾಡ್ಬೇಕ್ರಿ. ಆಮೇಲೆ ಸ್ವಲ್ಪ ಕೊತ್ತಂಬರಿ ಉದುರಿಸ್ಬಿಡೋಣ ನೋಡಿರಿ. ಈಗ ಮಂಡಾಳನ್ನ ತೊಯ್ಸ್ಕೊಂಡು ಕಲಿಸ್ಕೊಂಬಿಡೋಣ ನೋಡಿರಿ. ಪಲ್ಯ ಹಾಕ್ಕೊಂಡು ನಾವು ಒಂದು 6 ಸೇರು ಮಂಡಾಳ ತೊಗೊಂಡಿದ್ದೆ. ನೀಟಾಗಿ ತೊಯ್ಸಿ ಪಲ್ಯ ಕಲಿಸಿ ನೆಕ್ಸ್ಟ್ ಒಂದಿಷ್ಟು ಪುಟಾಣಿ ಹಿಟ್ಟು ಹಾಕಿ ಕಲಿಸ್ಬಿಡೋಣ ನೋಡಿರಿ. ಮಸ್ತಾಗಿ ಸೂಸ್ಲ ರೆಡಿಯಾಗೇ ಬಿಡ್ತಾವೆ ರೀ. ಈಚೆ ಕಡೆ ಇದು ಕಾಂದ ಬಜ್ಜಿ ಹಾಕ್ಕೊಂಬಿಡೋಣ್ರಿ. ಅಂದ್ರೆ ಉಳ್ಳಾಗಡ್ಡಿ ಬಜ್ಜಿ ರೀ, ಅದಕ್ಕೆ ಕಾಂದ ಬಜ್ಜಿ ಅಂತೀವಿ ರೀ ನಾವು. ನೋಡಿರಿ ಉಳ್ಳಾಗಡ್ಡಿನ ನೀಟಾಗಿ ಉದ್ದುದ್ದಕ್ಕೆ ಹೆಚ್ಕೊಂಬಿಡೋದ್ರಿ. ಅದಕ್ಕೊಂದು ಸ್ವಲ್ಪ ಹಸಿಮೆಣ್ಸಿಕಾಯಿ ಹಾಕ್ಕೊಳಣ್ರಿ. ಈ ಕರಿಬೇವು ಕೊತ್ತಂಬರಿ ಹಾಕ್ಕೊಂಡು ಈ ಕಡೆ ಒಂದು ಕುಟಾಣಿ ಒಳಗ್ರಿ ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ, ಒಂದು ಅರ್ಧ ಸ್ಪೂನಷ್ಟು ಅವೇಜ ಮತ್ತು ಒಂದು ಅರ್ಧ ಸ್ಪೂನಷ್ಟು ಓಂಕಾಳು ಹಾಕ್ಕೊಂಡು ನೀಟಾಗಿ ಕುಟ್ಬಿಡೋಣ್ರಿ. ಸ್ವಲ್ಪ ಅಂದರೆ ಭಾಳ ಪೌಡ್ರ್ ಆಗೋದು ಬೇಕಾಗಿಲ್ಲ ರೀ, ಬೋಡ ಜಜ್ಕೊಂಬಿಡೋಣ. ಹಂಗೆ ಸ್ವಲ್ಪ ಜಜ್ಕೊಂಡು ಈಗೇನು ಉಳ್ಳಾಗಡ್ಡಿ ಅದು ಹೆಚ್ಚಿಟ್ಕೊಂಡಿರ್ತೀವಲ್ಲ ರೀ ಅದ್ರಾಗ ಹಾಕ್ಕೊಂಬಿಡೋಣ ಅಂತ. ಇದನ್ನು ಹಾಕ್ಕೊಳೋದ್ರಲ್ಲಿದ್ದ ಕಾಂದ ಬಜ್ಜಿ ಇಷ್ಟು ಟೇಸ್ಟ್ ಆಕ್ಕವ್ರಿ.
ಒಮ್ಮೆ ನೀವು ಮನ್ಯಾಗ ಮಾಡಿ ನೋಡಿರಿ ಎಷ್ಟು ರುಚಿ ಆಕ್ಕವ ಅಂಥೇಳಿ ನನಗೆ ಕಮೆಂಟ್ ಮಾಡಿರಿ ಹೆಂಗೆ ಆಕ್ಕವಂತ. ಇದೇ ಟೈಪ್ ಮಾಡಿರಿ, ಸ್ವಲ್ಪ ಬುಡ ಕುಟ್ಕೋರಿ ಅದನ್ನು. ನೋಡಿರಿ ಇಷ್ಟು ಬುಡ ಇರ್ಬೇಕು, ಭಾಳ ಪೌಡ್ರನ್ನು ಮಾಡಬೇಡಿ, ಬಾಯಿಗೆ ಹಂಗೆ ಸಿಕ್ತಿರ್ಬೇಕು ರೀ ಅದು ಕಾಂದ ಬಜ್ಜಿ ಒಳಗೆ. ಈಗ ಅದನ್ನು ಅದಕ್ಕೆ ಹಾಕ್ಕೊಂಬಿಡ ನೋಡಿರಿ ಉಳ್ಳಾಗಡ್ಡೆ ಹಾಕ್ಕೊಂಡು ಈಗ ನೆಕ್ಸ್ಟ್ ಅದಕ್ಕೆ ಎಲ್ಲ ಹಾಕ್ಕೊಂಬಿಡನ್ರಿ. ಉಪ್ಪು ಹಾಕ್ಕೊಳೋಣ. ನೋಡಿರಿ ಕೆಂಪು ಉಪ್ಪು ಬಳಸ್ತೀವಿ ರೀ ನಾವು ಮನ್ಯಾಗ. ಈಗಂತೂ ಸಣ್ಣವ್ರಿಗೂ ಬಿ ಪಿ ಅಂತಾರೆ. ಹಿಂಗಾಗಿ ಅದಕ್ಕಿಂತ ಮುಂಚೆತನ ನಾವು ಕೆಂಪು ಉಪ್ಪು ಯೂಸ್ ಮಾಡಕತ್ತೀವಿ ನೋಡಿರಿ. ನೆಕ್ಸ್ಟ್ ಈಗ ಪಾಲಕ್ ಹಾಕ್ಕೊಂಡೀನಿ ರೀ, ಒಂದು ಅರ್ಧ ಕಟ್ನಷ್ಟಿತ್ತು. ನೀಟಾಗಿ ಹೆಚ್ಕೊಂಡು ತೊಳ್ಕೊಂಡು ಹಾಕ್ಕೊಂಡಿ ನೋಡಿರಿ. ನೆಕ್ಸ್ಟ್ ಈಗ ಇದು ಮಾಡ್ಕೊಳನ್ರಿ. ಈಗ ಹವೇಜ ಎಲ್ಲ ಕುಟ್ಟಿದ್ದು ಹಾಕ್ಕೊಂಡಿವಲ್ಲ ರೀ. ಆಮೇಲೆ ಸ್ವಲ್ಪ ಸೋಡಾ ಪುಡಿ ಹಾಕ್ಕೊಳನ್ರಿ, ಯಾಕಂದ್ರೆ ಸ್ವಲ್ಪ ಬಳ್ಳಕ್ಕವು ಅಂಥೇಳಿ ಸೋಡಾ ಪುಡಿ ಹಾಕ್ಕೊಂಡೀನಿ ರೀ. ಈಗ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಬಿಡ ನೋಡಿರಿ. ಸ್ವಲ್ಪ ಕಾಸಿದ ಎಣ್ಣೆ ಇತ್ತು ಮನ್ಯಾಗ, ಹಿಂಗಾಗಿ ಅದನ್ನು ಹಾಕ್ಕೊಂಡೀನಿ. ಇರ್ಲಿಕ್ಕೆ ಫ್ರೆಶ್ ಕಾಸಿ ಹಾಕ್ಕೊಬೋದು ಎಣ್ಣೆನ. ಈಗೆಲ್ಲ ಇವನ್ನ ನೀಟಾಗಿ ಹಿಂಗೆ ಉಳ್ಳಾಗಡ್ಡಿ ಕೂಡ ಎಲ್ಲ ಮಸಾಲೆ ಅದೆಲ್ಲ ಕಲಿಯಂಗೆ ಕೂಡಿಸ್ಬೇಕು ನೋಡಿರಿ. ಉಳ್ಳಾಗಡ್ಡಿ ಸ್ವಲ್ಪ ಮೆತ್ತಗಾಗಂಗೆ ಸ್ವಲ್ಪ ಕ್ಯೂಜ್ಬೇಕು ರೀ ಅವನ್ನ. ಹೀಗೆಲ್ಲ ಕ್ಯೂಜ್ಕೇಸಿ ನೆಕ್ಸ್ಟ್ ಇದಕ್ಕೆ ಎಷ್ಟು ಹಿಟ್ಟು ಹಿಡಿತೈತೆ ಅಂದ್ರೆ ನಿಮ್ಗೆ ಕ್ರಿಸ್ಪಿ ಬೇಕು, ಬರೀ ಉಳ್ಳಾಗಡ್ಡಿ ಮುಂದೆ ಬೇಕಂತಂದ್ರೆ ಉಳ್ಳಾಗಡ್ಡಿ ಹಾಕ್ಕೊಬೋದು ರೀ. ಹಂಗೆ ಇದಕ್ಕೊಂದು ಸೀಕ್ರೆಟ್ ಅಂತಂದ್ರೆ ನಾನು ಹಾಕಿ ಮಾಡಿದ್ದೆ ಇವತ್ತು. ಹೆಂಗಾಗ್ತಾವೆ ನೋಡಬೇಕು ಅಂಥೇಳಿ ಒಂದೇ ಒಂದು 2 ಸ್ಪೂನಷ್ಟು ಬಿಳಿ ರವೆ ಹಾಕ್ಕೊಂಡಿದ್ದೆ ನೋಡಿರಿ ನಾನು. ಇಷ್ಟು ಕ್ರಿಸ್ಪಿಯಾಗಿ ಕರುಮ್ ಅಂತೇಳಿ ಬಂದಿದ್ವು ಅಂದ್ರೆ ಯಾವ 5 ಸ್ಟಾರ್ ಹೋಟೆಲ್ನಾಗೂ ಬೇಕಾಗಿದ್ದಿಲ್ಲ ನೋಡಿರಿ, ಅಷ್ಟು ಚಲೋ ಆಗಿದ್ವು. ನೀವು ಒಂದು ಸಲ ಟ್ರೈ ಮಾಡಿರಿ. ರವೆ ಹಾಕ್ಕೊಳ್ಳೋದು ಮರಿಬೇಡ್ರಿ. ಮತ್ತು ಕುಟ್ಟಣಿಗೆ ಏನು ಕುಟ್ಟು ಹಾಕ್ಕೊಂಡಿದ್ವಿ ನೋಡಿರಿ ಅದನ್ನೊಂದಿಷ್ಟು ಇದನ್ನು ಎರಡೂ ಕಾಂದ ಬಜ್ಜಿಗೆ ಹಾಕ್ಕೊಂಡು ನೋಡಿರಿ, ಸೂಪರ್ ಆಕ್ಕವು. ಹಂಗೆ ನಮಗೆ ಈಗ ಎಷ್ಟು ಹಿಟ್ಟು ಹಿಡಿತೈತೆ ನೋಡಿರಿ, ಅಷ್ಟು ಹಿಟ್ಟು ಕಡಲೆ ಹಿಟ್ಟು ಬೋಂಡದ ಹಿಟ್ಟು ಅದನ್ನು ಹಾಕ್ಕೊಂಬಿಡನ್ರಿ. ನೋಡಿರಿ ಇಷ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳನ್ರಿ. ಫಸ್ಟ್ ನೀರು ಹಾಕ್ಕೊಳೋದೇನು ಅವಶ್ಯಕತೆ ಇಲ್ಲ, ನೀರು ಬಿಟ್ಟಿರ್ತೈತೆ ರೀ ಉಳ್ಳಾಗಡ್ಡಿ ಅದು. ಈಗ ಎಷ್ಟೆಷ್ಟು ಬೇಕು ಅಷ್ಟೆಷ್ಟು ನೋಡಿ ಸ್ವಲ್ಪ ಹಾಕ್ಕೊಂಬಿಡೋಣ ನೋಡಿರಿ. ನೀರನ್ನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡನ್ರಿ. ನೋಡಿರಿ ಇಷ್ಟು ಕನ್ಸಿಸ್ಟೆನ್ಸಿ ಆದ್ರೆ ಸಾಕು ನೋಡಿರಿ. ಹಿಂಗೆ ಬಿಡಾಕೆ ಬರಂಗೆ ಉಳ್ಳಾಗಡ್ಡಿನ ಕಾಣ್ತಿರ್ಬೇಕು ನೋಡಿರಿ ಹೆಚ್ಚಿಗೆ. ಈಗ ನೆಕ್ಸ್ಟ್ ಒಂದು ಬಾಣಲೆ ಒಳಗೆ ಒಂದು 5 ನಿಮಿಷ ಇಟ್ಬಿಡೋಣ್ರಿ ಅದನ್ನು. ಈಗ ನೋಡಿರಿ ಒಂದು ಬಾಣಲೆಗೆ ಎಣ್ಣೆ ಕಾಯಿಗೆ ಇಟ್ಕೊಂಡು ಸ್ವಲ್ಪ ಎಣ್ಣೆ ಕಾಯಿಲ್ರಿ, ಒಂದು 5 ನಿಮಿಷ ಎಣ್ಣೆ ಕಾಯಿನ ಹಾಕ್ಕೊಂಬಿಡೋಣ ನೋಡಿರಿ. ಎಷ್ಟು ನೀಟಾಗಿ ಬರತ್ತಾವು. ಭಾರಿ ಅಂದ್ರೆ ಭಾರಿ ಟೇಸ್ಟಾಗಿತ್ತು ನೋಡಿರಿ ಉಳ್ಳಾಗಡ್ಡಿ ಬಜ್ಜಿ. ಮತ್ತು ಕಾಂದ ಬಜ್ಜಿ ಅಂತೀವಿ ನಾವು ಈ ಕಡೆ. ಹಿಂಗೆ ಬಿಡ ಸ್ವಲ್ಪ ಕೈಗೆ ಒಂದು ಸ್ವಲ್ಪ ನೀರು ಹಚ್ಕೊಂಡು ಬಿಟ್ಬಿಡೋಣ್ರಿ. ಮಸ್ತಾಗಿ ರೆಡಿ ಆಗಿಬಿಟ್ಟು ನೋಡಿರಿ ಕಾಂದ ಬಜ್ಜಿ. ಏನು ರವೆ ಹಾಕಿರ್ತೀವಿ ನೋಡಿರಿ, ಇಷ್ಟು ಕ್ರಿಸ್ಪಿಯಾಗಿರ್ತಾವೆ ಮೇಲೆ ಕುರುಮ್ ಅಂತೇಳಿ ಬಾಯಿ ಒಳಗೆ ಭಾರಿ ಮಸ್ತಾಗಿರ್ತಾವೆ ನೋಡಿರಿ. ನೀವು ಮನ್ಯಾಗ ಒಂದು ಟ್ರೈ ಮಾಡಿರಿ ಹೆಂಗಕ್ಕ ಅಂತೇಳಿ ನನಗೆ ಹೇಳ್ರಿ ನೀವು. ಸ್ವಲ್ಪ ಎಣ್ಣೆ ಮುಂದೆ ಕುಂತು ಮಾಡಿ ನೆಗಡಿ ಬಂದಂಗೆ ಆಗೈತೆ ರೀ. ಸ್ವಲ್ಪ ಮೂಗಿಲೇ ಮಾತಾಡತ್ತೀನಿ, ಏನೂ ತಪ್ಪು ತಿಳ್ಕೊಬೇಡ್ರಿ ನೀವು. ಮತ್ತು ಯಾಕೆ ಮಾತಾಡ್ಯಾರ ಧ್ವನಿ ಅಂಥೇಳಿ ಕಮೆಂಟ್ ಮಾಡಕ್ಕೆ ಹೋಗ್ಬೇಡ್ರಿ. ಸ್ವಲ್ಪ ನೆಗಡಿ ಬಂದಂಗೆ ಆಗೈತೆ ನನಗೆ, ಅದಕ್ಕೆ ಧ್ವನಿ ಕೆಟ್ಟುಬಿಟ್ಟೈತೆ ಸ್ವಲ್ಪ. ಹಂಗೆ ಅಷ್ಟು ಹಿಟ್ಟನ್ನ ಬಡ ಹಾಕ್ಕೊಂಡು ರೆಡಿ ಮಾಡಿಬಿಡನ್ರಿ. ನಾಗಪ್ಪಗೆ ಹೋಗಬೇಕಲ್ಲ ಹಾಲು ಹಾಕಕ್ಕೆ, ಬರ್ರಿ ನೋಡೋಣ ಅಂತ. ಅಷ್ಟು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡಿಬಿಡೋಣ್ರಿ. ಮೇಲೆ ಕ್ರಿಸ್ಪಿಯಾಗಿರ್ತಾವೆ ರೀ, ಒಳಗೆ ಫುಲ್ ಸಾಫ್ಟಾಗಿ ಮೆತ್ತಗೆ ಮಸ್ತಾಗಿರ್ತಾವೆ ನೋಡಿರಿ ವಡೆ. ಮತ್ತು ಎಣ್ಣೆನೂ ಹಿಡ್ದಿರಂಗಿಲ್ಲ ರೀ, ಎಣ್ಣೆ ಹಿಡ್ದಿರ್ತಾವೆ ಅಂತಂದ್ರೆ ನೋಡಿರಿ ಮಸ್ತಾಗ್ಯಾವ ನೋಡಿರಿ ಬಜ್ಜಿ. ಈಗ ನೋಡಿರಿ ನಾನು ತೋರ್ಸಾತಿದ್ದೆ ಇದು ಇವತ್ತು ಮಾಡಿದ್ದಲ್ರಿ, ಇದು ಮೊನ್ನೆ ಹಂಗನ ಎಲ್ಲ ಮಾಡಿ ಇಟ್ಕೊಂಡಿದ್ವಿ. ಚಕ್ಲಿ ಮಾಡೀವಿ, ಉಂಡೆ, ಎಳ್ಳುಂಡೆ ಮತ್ತು ರವೆ ಉಂಡೆ, ಶೇಂಗಾದ ಉಂಡೆ,
ಇವೇನ್ರಿ ಗಾರ್ಗಿ ಚಕ್ಲಿ ಮತ್ತು ಹಳ್ಳಿಟ್ಟ ಇದು ಸಾರಿ ಏನು ದ್ಯಾಸ್ ಬರೋವಲ್ತು ನೋಡ್ರಿ ಅದನ್ನೆಲ್ಲ ಮಾಡ್ಕೊಂಡಿದ್ವಿ ರೀ. ಈಗ ಪೂಜೆಗೆ ರೆಡಿ ಮಾಡ್ಕೊಂಡು ಬರ್ರಿ ನಾಗಪ್ಪನ ಕಟ್ಟಿಗೆ ಹೋಗಿ ಹಾಲು ಹಾಕಿ ಬರೋಣ ಅಂತ. ನಾವಂತೂ ಹಾಕಿ ಬಂದೀವಿ ರೀ. ಮತ್ತು ತಿರುಗಿ 3 ದಿನ ಆಯ್ತು. ಈಗ ಸ್ವಲ್ಪ ಎಡಿಟ್ ಮಾಡೋದ್ರಿಗೆ ಲೇಟ್ ಆಯ್ತು ನನಗೆ. ಎಲ್ಲರೂ ಮನೆಗೆ ಮಂದಿ ನಮ್ಮ ಕಕ್ಕಿಯವರು ಎಲ್ಲರೂ ಬಂದಿದ್ದಾರೆ. ಹೀಗಾಗಿ ಮಾಡೋದೇ ಆಗಲಿಲ್ಲ. ಅಕ್ಕ 2 ದಿನ ಲೇಟಾಗಿ ವಿಡಿಯೋ ಅಪ್ಲೋಡ್ ಮಾಡತ್ತೀನಿ ನಾನು. ನೋಡಿರಿ ಇವು ಗೋಧಿನ ಇದು ಮಾಡಿರ್ತೀವಿ ರೀ ನಾವು. ಒಂದು ಮುಚ್ಚಳ ಅಥವಾ ಇದ್ರಾಗ ನಮಗೆ ಅನುಕೂಲ ಆಗೋದ್ರಾಗ ಹಾಕಿ ಮುಚ್ಚಿಟ್ಬಿಟ್ಟಿರ್ತೀವಿ ರೀ. ಅವು ನೀಟಾಗಿ ಸಸಿ ಬಂದಿರ್ತಾವೆ ರೀ. ಅವನ್ನ ನಾಗಪ್ಪಗೆ ಏರಿಸ್ತೀವಿ. ಏರ್ಸಿಂದ ಅವನ್ನ ಹಾಕ್ಕೊಂಡಿರ್ತೀವಿ ನೋಡಿರಿ ನಾವು ತಲೆಯಾಗ. ಭಾಳ ಚಂದ ಅಂದ್ರೆ ಭಾಳ ಚಂದ ಕಾಣ್ತಾವೆ. ಅದು ಒಂದು ಪದ್ಧತಿ ಅಂತ ಮಾಡಿರ್ತಾರೆ ರೀ ಹಿಂದಕ್ಲೋರು. ಬಟ್ ನಮಗೆ ಗೊತ್ತಿರೋಂಗಿಲ್ಲ ಯಾಕೆ ಮಾಡಿರ್ತಾರೆ ಅಂಥೇಳಿ. ಅದನ್ನು ನಿಮಗೇನಾರ ಯಾಕೆ ಶಶಿನ ನಾಗಪ್ಪಗೆ ಏರಿಸ್ತಾರೆ, ನಾವು ಯಾಕೆ ಇಟ್ಕೋಬೇಕು ಅದನ್ನು ತಲೆಯಾಗ ಅಂಥೇಳಿ ನಿಮಗೆ ಗೊತ್ತಿದ್ರೆ ನಮಗೂ ಹೇಳ್ರಿ, ನಾವು ತಿಳ್ಕೊತೀವಿ. ನೋಡಿರಿ ಎಲ್ಲರೂ ಚೆಂದಾಗಿ ಹಾಲು ಹಾಕಿಬಿಡೋಣಂತ. ಹಾಲು ಹಾಕಿ ನನ್ನ ಪಾಲು, ನಮ್ಮ ಅವ್ವನ ಪಾಲು, ನಮ್ಮ ಅಪ್ಪನ ಪಾಲು, ನನ್ನ ಗಂಡನ ಪಾಲು, ಎಲ್ಲರ ಪಾಲು ಅಂಥೇಳಿ ಹಾಕ್ಬಿಡೋದು ನೋಡಿರಿ. ಬಂದವರು ನಮ್ಮವ್ರು, ಬರಲಾರ್ದವ್ರು ನಮ್ಮೋದವ್ರು ಅಂಥೇಳಿ ಹಾಕ್ಬಿಡೋಣ್ರಿ ಹಾಲನ್ನ. ನೋಡಿರಿ ನೀಟಾಗಿ ಹಾಲು ಹಾಕ್ಬಿಡೋಣಂತ. ಎಲ್ಲರಿಗೂ ಒಳ್ಳೇದು ಮಾಡಪ್ಪ ನಾಗಪ್ಪ, ಒಳ್ಳೆ ಬುದ್ಧಿ ಕೊಡು, ನಮಗೂ ಒಳ್ಳೇದು ಮಾಡು ಅಂಥೇಳಿ ಬೇಡ್ಕೊಂಬಿಡೋಣ್ರಿ ನಾಗಪ್ಪನ ತಾಲೆ. ಇವು ನೋಡಿರಿ ಹಾಲನ್ನ ಕಣ್ಣಿಗೆ ಹಚ್ಕೊಂಡ್ರೆ ಕಣ್ಮೇಲೆ ಬರೋಂಗಿಲ್ಲ ಅಂತ. ಎಲ್ಲರನ್ನೂ ಒಂದೇ ರೀತಿಯಿಂದ ನೋಡುವಂಥ ಬುದ್ಧಿ ಕೊಡಪ್ಪ ಅಂಥೇಳಿ ನಾಗಪ್ಪಗೆ ಬೇಡ್ಕೊಂಡು, ಈಗ ನೆಕ್ಸ್ಟ್ ಇಲ್ಲೇ ಬಾವಿ ಕಟ್ಟಿರಿ. ಇದು ಬಾವಿ ಮುಂದೆನೇ ನಾಗಪ್ಪನ ಪ್ರತಿಷ್ಠಾಪನೆ ಮಾಡ್ಯಾರ ರೀ. ನಾವು ಅಲ್ಲೇ ವರ್ಷ ಹೋಗಿ ಹಾಲು ಹಾಕೋದು. ಇದ್ರಾಗ ನೋಡಿರಿ ಆಮೆ ಅಂತೂ ಎಷ್ಟೊಂದು ಆಮೆ ಇದಾವೆ ರೀ. ಒಂದು 3-4 ಆಮೆ ಇದಾವೆ. ನಮ್ಮ ಆಂಟಿಯವ್ರ ಮನೆ ಮಗಳು ಐತಿ. ಹೀಗಾಗಿ ಅವರು ನೀರು ನಳ ಹೋದಾಗ ನೀರು ಇಲ್ಲೇ ತಗೋತಾರಂತ. ಒಮ್ಮೆ ಕೊಡದಾಗ ಬಂದುಬಿಟ್ಟಿದ್ವಂತ್ರಿ ಆಮೆಲ್ಲ. ಮತ್ತು ವಾಪಸ್ ಹೋಗಿ ಅದಕ್ಕೆ ಮತ್ತು ಡೋಣಿಗೆ ಒಳ್ಳೆ ವಾಪಸ್ ಇದ್ರಾಗ ಬಿಟ್ಟು ಬಂದ್ರಂತ. ನೀರು ಇರಾದರೂ ಅದಾವೆ ರೀ ಅದ್ರಾಗ, ಒಟ್ಟು ಬತ್ತೇ ಇಲ್ಲ ಅದು ಬಾವಿ. ಅಷ್ಟು ಚಲೋ ಐತೆ ನೋಡಿರಿ ಅದು. ನೀರು ಮಾತ್ರ ಭಾರಿ ಅಲ್ಕಲೈನ್ ವಾಟ್ರ್ ಅಂಥೇಳಿ. ಈಗೇನು ನಾವು ಅದು ಇದು ಫ್ಯಾನ್ಸಿ ನೀರು ವಾಟ್ರ್ ಮಾಡ್ಕೊಂಡು ಕುಡಿತಿರ್ತೀವಲ್ಲ ರೀ, ಅದೇನು ಬೇಕಾಗೇ ಇಲ್ಲ ರೀ. ಬಾವಿ ನೀರು ಕುಡಿದ್ರೆ ಸೂರ್ಯನ ಕಿರಣ ಬಿದ್ದಿರ್ತಾವೆ, ಚಂದ್ರನ ಕಿರಣ ಬಿದ್ದಿರ್ತಾವೆ, ಎಲ್ಲ ಬಿದ್ದಿರ್ತಾವೆ ನೋಡಿರಿ. ಈಗೇನಪ್ಪ ದಾರ ಅದು ಅಂಗನೂಲು ಅಂಥೇಳಿ ಮಾಡಿರ್ತೀವಿ ರೀ. ಅದನ್ನು ಕೈ ಕಟ್ಕೋತೀವಿ ನಾವು ಎಲ್ಲರೂ ನಾಗಪ್ಪನ ಮೇಲೆ ತೊಗೊಂಡು. ನೋಡಿರಿ ಯಾರಿಗೆ ನಮಗೆ ಬೇಕಾಗಿರುತ್ತೆ ಅವರು ಉಡಿ ತುಂಬಿಸ್ಕೊತೀವಿ ರೀ ನಾವು. ಎಲೆ ಅಡಿಕೆ ನಾಗಪ್ಪನ ಮುಂದೆ ಏನು ಇಟ್ಟಿರ್ತಾರೆ ಅದನ್ನು ತುಂಬ್ತಾರೆ ನೋಡಿರಿ ಎಲೆ ಅಡಿಕೆನ. ಇದು ನಮ್ಮ ಪದ್ಧತಿಗಳು ಹಿಂಗಿರ್ತಾವೆ ರೀ. ನಿಮ್ಮ ಪದ್ಧತಿ, ನಿಮ್ಮ ಆಚರಣೆ ಹೆಂಗೈತೆ ಅಂಥೇಳಿ ನಮಗೆ ಕಮೆಂಟ್ ಮಾಡಿರಿ. ನಮ್ಮ ಪದ್ಧತಿ ಹಿಂಗೈತಿ, ನಮ್ಮ ಆಚರಣೆ ನಾವು ಹಿಂಗೆ ಮಾಡ್ತೀವಿ ವರ್ಷ. ನಿಮ್ಮ ಸೈಡ್ ನೀವು ಹೆಂಗೆ ಮಾಡ್ತೀರಿ ಅದನ್ನೇ ಹೇಳ್ರಿ, ನಾವು ತಿಳ್ಕೊತೀವಿ. ಈಗ ನೋಡಿರಿ ಹಂಗೆ ಮಾತಾಡ್ಕೋತ ಎಲ್ಲರೂ ನಿಮ್ಮ ಗಂಡ್ರ ಹೆಸ್ರು ಹೇಳ್ರವ ಅಂತ ಅಂದರಿ. ನಾವು ನಮ್ಮ ಗಂಡ್ರ ಹೆಸ್ರು ಹೇಳಿದ್ವಿ. ಒಬ್ಬೊಬ್ರು ಒಗ್ತಾ ಇಟ್ವಿ, ಒಬ್ಬೊಬ್ರು ಒಗ್ತಾ ಇರಲಿಲ್ಲ. ಹಂಗೆ ಹೇಳಿದ್ವಿ ನೋಡಿರಿ. ನಮಗೆ ತಿಳಿದಂಗೆ ನಾವು ಹೇಳಿವಿ ನೋಡಿರಿ. ಅಷ್ಟು ಹೇಳಿದ್ವಿ ರೀ. ಮತ್ತು ಒಗ್ತಾನ ಎಲ್ಲರೂ ಇಟ್ಟಿಟ್ಟು ಒಗ್ತಾ ಹೇಳಿ ಮತ್ತು ಒಂದೊಂದು ಇಟ್ಟು ನಮ್ಮ ಗಂಡ್ರ ಹೆಸ್ರು ಹೇಳಿದ್ವಿ ರೀ. ಈಗ ಲಾಸ್ಟಿಗೆ ಮನೆಗೆ ಬಂದುಬಿಡೋಣ್ರಿ. ಮನೆಗೆ ಬಂದಿಂದ ಹಂಗೆ ಹೋಗಂಗಿಲ್ಲ ರೀ ನಾವು. ಮನೆ ಮಕ್ಕಳನ್ನು ಪೂಜೆ ಮಾಡ್ತಾರೆ ರೀ. ಇದನ್ನು ಹೊಸ್ಲಿ ಪೂಜೆ, ಹೊಸ್ಲಿ ತೊಳೆದು ವರ್ಷಕ್ಕೊಮ್ಮೆ ಮಕ್ಕಳು ನಮ್ಮ ತವ್ರ ಮನೆ ಚಲೋತ್ನಾಗ ಇರಲಿ ಅಂಥೇಳಿ ಹಾರೈಸಿ ಹೊಸ್ಲಿ ಪೂಜೆ ಮಾಡಿ ನಾವು ಒಂದು ಜಂಪರ್ ಪೀಸ್ ಸೇರಿಸ್ತೀವಿ ರೀ. ಜಂಪರ್ ಪೀಸ್ ಹೊಸ್ಲಿಗಿಟ್ಟು ಕಾಯಿ ಒಡೆದು ಎಡೆ ಮಾಡಿ ಎಲ್ಲ
ಮನೆ ಹೆಣ್ಮಕ್ಳು ಯಾವತ್ತಿದ್ರೂ ಮನೆತನ ಮತ್ತು ನಮ್ಮ ಅಣ್ಣ ತಮ್ಮರು ಚಲೋ ಇರಲಿ ಅಂಥೇಳಿ ಆಶಿಸ್ತಾರೆ ಹೊರ್ತು ಯಾರೇ ಕೆಟ್ಟಾಗಲಿ ಅಂಥೇಳಿ ಯಾವತ್ತೂ ಹೇಳಂಗಿಲ್ಲ. ನಾವು ನೋಡಿರಿ ಯಾವಾಗಲೂ ಒಳ್ಳೇದೇ ಮಾಡಬೇಕು, ಇನ್ನೊಬ್ಬರಿಗೆ ನಮ್ಮ ಕೈಲಾದ್ರೆ ಒಳ್ಳೇದು ಮಾಡಬೇಕು, ಇಲ್ಲಿದ್ದ ಸುಮ್ಮನೆ ಇರಬೇಕು. ಇಷ್ಟು ನಾಗರ ಪಂಚಮಿ ವ್ಲಾಗ್ ಆಗಿತ್ತು ರೀ.